ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ಬಿಗ್ ಬಾಸ್ 12 ಕಂಟೆಸ್ಟೆಂಟ್ ಎಲ್ಲರನ್ನೂ ಕೂಡ ಕರೆಸಿ ಈಗ ದೊಡ್ಡ ಮನೆ ಹಬ್ಬ ಅಂತ ಮಾಡ್ತಿದ್ದಾರೆ. ಆ ದೊಡ್ಡ ಮನೆ ಹಬ್ಬದಲ್ಲಿ ರಕ್ಷಿತಾ ಹತ್ತಿದಾಳೆ. ಏನಕ್ಕೆ ಅಂತ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಗಿಲ್ಲಿ ನಂಬರ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಏನಕ್ಕೆ ಈ ಥರ ಹೇಳ್ಕೊಂಡಿದ್ದಾಳೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಈಗ ಈ ದೊಡ್ಡ ಮನೆ ಹಬ್ಬದಲ್ಲಿ ಈಗ ಎಲ್ಲರದ್ದು ಒಂದೊಂದು ಮೆಮೊರಿ ಫೋಟೋ ಹಾಕಿದ್ದಾರೆ. ಮೆಮೊರಿ ಫೋಟೋ ತೊಗೊಂಡಿದ್ದು ಏನಾಯಿತು, ನಿಮ್ಗೆ ಏನು ಅನ್ನಿಸ್ತಿದೆ? ಈಗ ಯಾವ್ಯಾವುದು ನೆನೆಸ್ಕೊಳ್ತಿದ್ದಾರೆ, ಈ ಫೋಟೋ ನೋಡಿದ್ರೆ ನಿಮ್ಗೆ ಏನು ನೆನ್ಪು ಬರುತ್ತೆ ಅಂತ ಎಲ್ಲ ಕೇಳಿದ್ದಾರೆ. ಎಲ್ಲರೂ ಒಂದೊಂದು ಫೋಟೋ ಎತ್ಕೊಳ್ತಿದ್ದಾರೆ. ಅವ್ರವ್ರ ಫೋಟೋನ ಅವ್ರವ್ರಿಗೊಂದು ನೆನ್ಪು ಬಂದಿದೆ ಏನು ಅಂತ ಹೇಳ್ತಿದ್ದಾರೆ. ಈಗ ಪ್ರೋಮೋ ಹಾಕ್ತೀನಿ ಬನ್ನಿ. ಅಶ್ವಿನಿ ಅವರು ಇದ್ರ ಮೇಲೆ ಜೈಲ್ ಕಂಬಿ ಮೇಲೆ ಕೂತಿದ್ರಲ್ಲ, ಅವ್ರನ್ನ ಕಳಪೆ ಅಂತ ಕೊಟ್ಟಾಗ ಆ ಫೋಟೋ ಕೊಟ್ಟಿದ್ದಾರೆ. ಅವ್ರು ನಾನು ಬಿಗ್ ಬಾಸ್ ಮಾಡಲಿದ್ದ ಒಂಥರ ಮಕ್ಳು ಥರ ಆಗ್ಬಿಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಈಗ ಧ್ರುವಂತು ಅದೇ ರಿಂಗ್ ಎಸಿದ್ದಾರೆ ನೋಡಿ, ರಿಂಗ್ ಎಸ್ಕೊಂಡು ಎಲ್ಲರೂ ಹಾಕೊಳ್ತಿದ್ರಲ್ಲ, ಆ ರಿಂಗ್ದು ಒಂದು ಫೋಟೋ ತೋರಿಸಿದ್ದಾರೆ. ಆಗ ಧ್ರುವಂತರು ಹೇಳ್ತಿದ್ದಾರೆ, ತುಂಬ ಮನೇಲಿ ಕಳೆದಿರೋ ಕ್ಷಣಗಳನ್ನ ಮನಸ್ಸಿಂದ ಜೀವಿಸಿದೀವಿ ಅಂತ ಧ್ರುವಂತವ್ರು ಹೇಳ್ತಿದ್ದಾರೆ. ಈಗ ರಕ್ಷಿತದು ಅಂದರೆ ಅವಳು ಒಂಟಿಯಾಗಿ ಕೂತ್ಕೊಂಡು ನನಗೆ ನನ್ನ ಬೆಕ್ಕು ಬೇಕು, ನಾಯಿ ಬೇಕು, ಅದನ್ನು ನೋಡೋ ಆಗಿದೆ ಅಂತ ಅವಳು ಮಾತಾಡ್ತಿರ್ತಾಳಲ್ಲ. ಸೊ ಅದೊಂದು ಫೋಟೋ ಈಗ ಅಲ್ಲ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಈಗ ಅವಳು ಅಳ್ತಿದ್ದಾಳೆ. ಏನಕ್ಕೆ ಹೇಳ್ತಿದ್ದಾಳೆ ಅಂತ ಹೇಳೋಣ ಬನ್ನಿ, ನೋಡೋಣ ಬನ್ನಿ. ಸಾರಿ ಗೈಸ್, ಅಂದರೆ ಈಗ ಬಿಗ್ ಬಾಸ್ ಮುಗ್ದು 15-20 ದಿವಸ ಆಗಿದೆ. ಹೇಳ್ತಿದ್ದಾಳೆ, ಅವ್ರಿಗೆ ಮಾತೇ ಬರ್ತಿಲ್ಲ. ಗಿಲ್ಲಿ ಕಡೆ ಕೈ ತೋರಿಸ್ಕೊಂಡು ಹೇಳ್ತಿದ್ದಾಳೆ. ಅಂದರೆ ಗಿಲ್ಲಿ ಕಡೆ ಅಂತ ಅವಳಿಗೆ ಮಾತು ಬರ್ತಿಲ್ಲ, ತೋರಿಸ್ತಿದ್ದಾಳೆ. ಗಿಲ್ಲಿ ಹೇಳು, ಅವನು ಪಾಪ ನೋಡ್ತಾ ಇದ್ದಾನೆ ಅವಳನ್ನೇ, ಅಂದರೆ ಏನು ಹೇಳ್ತಾಳೋ ಅಂತ. ರಘು ಸರ್ ಕೂಡ ತುಂಬ ಅವ್ರ ಜೊತೆ ಕಳೆದಿದ್ದೀನಿ, ಅವ್ರ ಜೊತೆ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿದಾಳೆ. ಗಿಲ್ಲಿ ಜೊತೆ ಇರ್ಬೋದು, ರಘು ಸರ್ ಜೊತೆ ಇರ್ಬೋದು, ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು ಅವ್ರಿಬ್ಬರ ಜೊತೆನೇ ಅವಳು. ಅಂದರೆ ಈಗ 15 ದಿವಸ ಆಯ್ತಲ್ಲ ಡಿಸ್ಕನೆಕ್ಟ್. ಅಂದರೆ ಗಿಲ್ಲಿನ ಮೊದಲು ಇವಳು ರಕ್ಷಿತಾ ನಂಬರ್ ಕೇಳಿದ್ಲಂತೆ. ಆಗ ಗಿಲ್ಲಿ ಯಾವುದಿದು ಶೋಲ್ ಸಿಗ್ತಾ ಇರ್ತೀವಿ ಬಿಡು ಅಂದ್ಬಿಟ್ಟು ಹೊರ್ಟೋಗಿದ್ಲಂತೆ. ಅದನ್ನ ಗಿಲ್ಲಿನೇ ಹೇಳಿದ್ದು, ಅದು ಇದ್ರಲ್ಲಿ ಸಿಗ್ತಾ ಇರ್ತೀವಿ ಶೋ, ಏನು ನಂಬರ್ ಎಲ್ಲ ಬೇಡ ಬಿಡು ಅಂತ. ಇದು ಜ್ಯುವೆಲರ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಇದಕ್ಕೆ ಬಂದಿದ್ರಲ್ಲ, ಕೇಳಿದ್ಲಂತೆ ನಂಬರ್ ಕೊಡು ಗಿಲ್ಲಿ ಅಂತ. ಅದು ನೋಡ್ಬೋದು, ಕೈ ಹಿಡ್ಕೊಂಡು ನಂಬರ್ ಕೊಡು ಅಂತ ಕೇಳ್ತಿರ್ತಾರೆ. ಆಗ ಗಿಲ್ಲಿ ಹೇಳಿದ್ನಂತೆ, ಯಾವುದಿದು ಶೋ ಸಿಗ್ತಾ ಇರ್ತೀವಿ, ಏನಕ್ಕೆ ನಂಬರ್ ಎಲ್ಲ ಬಿಡು, ಇನ್ನೇನು ಸಿಗ್ತಾ ಇರ್ತೀವಿ ಅಂತ ಹೇಳಿದ್ನಂತೆ. ಸೊ ಅದನ್ನೇ ಹೇಳ್ತಿದ್ರೆ ಅವ್ಳು ಡಿಸ್ಕನೆಕ್ಟ್ ಅಷ್ಟು ಕ್ಲೋಸ್ ಆಗಿದ್ದಾರೆ. ಇದ್ದಕ್ಕಿದ್ದಂಗೆ ಡಿಸ್ಕನೆಕ್ಟ್ ಆದರೆ ಅದು ಫೀಲ್ ಬೇಜಾರಾಗುತ್ತೆ, ಫೀಲ್ ಬೇರೆನೇ ಆಗುತ್ತೆ ಅಂತ ಹೇಳ್ತಿದ್ದಾಳೆ. ಹರ್ಟ್ ಆಗುತ್ತೆ ಅಂದರೆ ಇದಕ್ಕಿದ್ದಂಗೆ ಡಿಸ್ಕನೆಕ್ಟ್ ಆದರೆ ಹರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾಗ ರಘು ಸರ್ ಇರ್ಬೋದು, ಗಿಲ್ಲಿ ಇರ್ಬೋದು, ಬಂದು ಹಗ್ ಮಾಡ್ತಾರೆ ಅವಳನ್ನ. ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ ಅಂತ ಕೇಳ್ತಿದ್ದಾಳೆ. ರಘು ಸರ್ನಿರ್ಬೋದು, ಗಿಲ್ಲಿನಿರ್ಬೋದು. ಈಗ 100% ಗಿಲ್ಲಿ ಕೂಡ ನಂಬರ್ ಕೊಟ್ಟಿದ್ದಾನೆ. 100% ಹೆಂಗೆ ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ ಕೇಳಿ. ಅವಳು ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಕೊನೆಯಲ್ಲಿ ಅವ್ಳು ವ್ಲಾಗ್ ಮಾಡ್ಕೊಂಡು ಬೇಕಾದ್ರೆ ರಘು ಸರ್ ಕಾರಲ್ಲಿ ಹೋಗ್ತಿರ್ತಾಳೆ. ಆಗ ಹೇಳ್ತಾಳೆ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಸಿಕ್ಕಾಪಟ್ಟೆ ಖುಷಿ ಆಯಿತು. ಖುಷಿ ವಿಷಯ ನನಗೆ ಹೇಳ್ತಿರ್ತಾಳೆ ಅವಳು. ಪಾಪ ಹೇಳಕ್ಕೆ ಬಂದ್ಬಿಟ್ಟಿರ್ತಾಳೆ. ರಘು ಸರ್ ಎಲ್ಲ ಹೇಳ್ಬಿಡ, ಸುಮ್ಮನೆ ಇರು, ಎಲ್ಲ ಖುಷಿ ವಿಷಯನೋ ಅಂತ ಹೇಳ್ತಾಳೆ. ಈಗ ಆಮೇಲೆ ಇನ್ನೊಂದು ಹೇಳ್ತಾಳೆ, ಗಿಲ್ಲಿದು ನಮ್ದಾದ್ಮೇಲೆ ಈಗ ಡ್ಯಾನ್ಸ್ ಇದೆ ಒಂದು ಗಿಲ್ಲಿದು, ಅವರು ಕೂಡ ಮುಗಿಸ್ಕೊಂಡು ಹೋಗ್ತಾರೆ ಮನೆಗೆ ಅಂತ ಹೇಳ್ತಾಳೆ. ಬಟ್ ಅವ್ಳು ಮುಖದ ಖುಷಿ ನೋಡ್ತಾರೆ. 100% ಗಿಲ್ಲಿ ನಂಬರ್ ಕೊಟ್ಟಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಅವಳು ತುಂಬ ಕನೆಕ್ಟ್ ಆಗಿದ್ಲು. ಆಮೇಲೆ ಇನ್ನೊಂದು ಸಲ ಹೇಳ್ತಿರ್ತಾಳೆ, ಅವಳದು ಒಂದು ಇಂಟರ್ವ್ಯೂ ಹೇಳ್ತಿರ್ತಾಳೆ, ಅವರು ನಿಮಗೆ ಗಿಲ್ಲಿ ಯಾವ ಥರ ಫ್ರೆಂಡು ಅಂತ ಕೇಳಿದಾಗ, ಯಾವ ಥರ, ನೀವು ಯಾವ ಥರ ಫ್ರೆಂಡ್ ನೋಡ್ತೀರಾ ಹೇಳಿ ಅಂದಾಗ, ಅವಳು ನೀವು ಹೇಳಿ ಅಂದಾಗ, ನಾನು ಗಿಲ್ಲಿಗೆ ಹೇಳ್ತಿದ್ದೆ ಮನೇಲಿದ್ದಾಗ ಆರಾಮಾಗಿ ಅಷ್ಟು ಈಸಿಯಾಗಿ ಹೇಳ್ಬಿಡ್ತಿದ್ದೆ ಗಿಲ್ಲಿಗೆ, ನಾನು ನಿಮ್ಮ ಊರಿಗೆ ಬಂದುಬಿಡ್ತೀನಿ, ನೀನು ಕರೀಲಿಲ್ಲ ಅಂದ್ರೂ ಬಂದುಬಿಡ್ತೀನಿ ಹಾಗೆ ಹೀಗೆ ಅಂತೆ. ಬಟ್ ಇವಾಗ ಹಂಗೆ ಹೇಳೋಕ್ಕೆ ಆಗೋದೇ ಇಲ್ಲ. ಹೊರಗಡೆ ಬಂದಮೇಲೆ ಏನೋ ಒಂಥರ ಭಯ ಆಗುತ್ತೆ ಎಲ್ಲ ಥರ ಹೇಳೋದಕ್ಕೆ ಅಂತ ಅವಳು ಹೇಳ್ತಾಳೆ. ಅದೇ ರೀತಿ ನಾನು ಗಿಲ್ಲಿಗೆ ಹೇಳೋದೇ ಇಲ್ಲ, ಹಂಗೆ ಹೋಗಿ ಸರ್ಪ್ರೈಸ್ ಹೋಗ್ಬಿಟ್ಟು ಅವ್ರ ಊರಿಗೆ ಎತ್ತಾಕೊಂಡು ಬಂದುಬಿಡ್ತೀನಿ ಅಂತ ಹೇಳ್ತಾಳೆ ಗಿಲ್ಲಿನ. ಸೊ ಒಟ್ಟಿನಲ್ಲಿ ಗಿಲ್ಲಿಗೆ ತುಂಬ ಕನೆಕ್ಟ್ ಆಗಿದ್ಲು. ಇನ್ನೊಂದು ಪ್ರೋಮೋದಲ್ಲಿ ಕೂಡ ಇನ್ನೊಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ, ಕಾವ್ಯ ಮತ್ತು ಗಿಲ್ಲಿದು, ಅಶ್ವಿನಿ ಮೇಡಮ್ ಅವ್ರದ್ದೆಲ್ಲ. ಅದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಿ, ಪ್ಲೀಸ್ ನೋಡಿ, ರಿವ್ಯೂ ಕೊಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಮುಂದಿನ ಸಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಗೊತ್ತಾ, ಕಮಲಾಕರ್ ಭಟ್ ಅವರು ಮತ್ತು ಇನ್ನೊಬ್ರು ಯಾರು ಗೊತ್ತಾ, ಈಗ ಕನಕಪುರ ಶ್ರೀನಿವಾಸ್, ಇವರಿಬ್ಬರು 100% ಬರ್ತಾರೆ ಗೈಸ್.
100% ಬರ್ತಾರೆ ಬಿಗ್ ಬಾಸ್ಗೆ, ನೆಕ್ಸ್ಟ್ ಬಿಗ್ ಬಾಸ್ಗೆ ಕನ್ಫರ್ಮ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮೂವರ ಒಂದು ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಇವಳು ರಕ್ಷಾ ತುಂಬ ಮಿಸ್ ಮಾಡ್ಕೊಳ್ತಿದ್ಲು ಅನ್ಸುತ್ತೆ ಗಿಲ್ಲಿ. ಆಲ್ಮೋಸ್ಟ್ ರಘು ಸರ್ ಜೊತೆ ಎಲ್ಲ ಚೆನ್ನಾಗಿ ಕನೆಕ್ಟಿಂಗ್ ಆಗಿದ್ದಾಳೆ. ಬಟ್ ಗಿಲ್ಲಿ ಜೊತೆ ಇರಲಿಲ್ಲ ಅವಳು, ಅದಕ್ಕೋಸ್ಕರ ಹತ್ಲು ಅವಳು. ಗಿಲ್ಲಿ ಅದು ಅಲ್ಲದೆ ನಿಮಗೆ ಮೆಸೇಜ್ ಮಾಡಿ ರೇಗಿಸ್ತೀನಿ ಅಂತ ಕಾವಿಂಗೆಲ್ಲ ಹೇಳ್ತಿರ್ತಾಳಲ್ಲ, ಆಗ ಅವಳು ಎಲ್ಲೋ ಒಂಚೂರು ಬೇಜಾರಾಗಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.